ಫ್ರೆಂಡ್ಸ್, ನಿಮ್ಮ ಲೈಫ್ ನಲ್ಲಿ ಮರಳಿ ಬರದಂತಹ ಯಾವುದಾದರೂ ವಸ್ತು ಇದ್ದರೆ ಅದು ನೀವು ಕಳೆಯುತ್ತಿರುವ ಸಮಯ ಅಂದರೆ ಟೈಮ್. ಹೀಗಾಗಿ ಫ್ರೆಂಡ್ಸ್, ಇಂದು ನಾನು ನಿಮ್ಮ ಪ್ರೀಸಿಯಸ್ ಟೈಮ್ ಅನ್ನು ವೇಸ್ಟ್ ಮಾಡದೆ ನಾನು ನಿಮಗೆ ಟೈಮ್ ಬಗ್ಗೆ 5 ಪ್ರಾಕ್ಟಿಕಲ್ ಟಿಪ್ಸ್ ಗಳನ್ನು ಈ ವಿಡಿಯೋ ಮೂಲಕ ಹೇಳುವವನಿದ್ದೇನೆ. ಈ ಟಿಪ್ಸ್ ಗಳನ್ನು ನೀವು ಫಾಲೋ ಮಾಡಿದರೆ ಕೇವಲ ಕೆಲವೇ ದಿನಗಳಲ್ಲಿ ನೀವು ಅದ್ಭುತವಾದಂತ ರಿಸಲ್ಟ್ಸ್ ಗಳನ್ನು ನೋಡುವಿರಿ. ಹಾಗಾದರೆ ಆ 5 ಟಿಪ್ಸ್ ಗಳು ಯಾವುವು ಅಂತೀರಾ? ಟಿಪ್ ನಂಬರ್ 1, ಸ್ಟಾಪ್ ಬೀಯಿಂಗ್ ಡಿಜಿಟಲ್ ಪ್ರಿಸನರ್. ಹೌದು ಫ್ರೆಂಡ್ಸ್, ಇಂದಿನ ಅನೇಕ ನ್ಯೂಸ್ ಪೇಪರ್ ರಿಪೋರ್ಟ್ಸ್ ಗಳು ಹೇಳುತ್ತವೆ ಆಲ್ಮೋಸ್ಟ್ ಎಲ್ಲ ಜನರು ಸುಮಾರು 3 ರಿಂದ 4 ಗಂಟೆಗಳನ್ನು ಮೊಬೈಲ್ ಗಳಲ್ಲಿ ಕಳೆಯುತ್ತಿದ್ದಾರೆ. ಅದರಲ್ಲೂ ಇಂದಿನ ಯುವ ಜನರು ಸೋಷಿಯಲ್ ಮೀಡಿಯಾಗಳಲ್ಲಿ ಎಷ್ಟೊಂದು ಕಳೆದು ಹೋಗಿದ್ದಾರೆ ಅಂದರೆ ಅವರ ಜೀವನದ ಉದ್ದೇಶವೇ ಸೋಷಿಯಲ್ ಮೀಡಿಯಾ ಯೂಸ್ ಮಾಡುವುದು ಅಂತಾಗಿ ಬಿಟ್ಟಿದೆ. ಸೊ ಫ್ರೆಂಡ್ಸ್, ಹೀಗಾಗಿ ನೀವು ನಿಮ್ಮ ಮೊಬೈಲ್ ನಿಮ್ಮನ್ನು ಕಂಟ್ರೋಲ್ ಮಾಡುವುದಕ್ಕಿಂತ ಮುಂಚೆ ನೀವು ಅದರ ಮೇಲೆ ಕಂಟ್ರೋಲ್ ಹೊಂದುವುದು ತುಂಬಾ ಒಳ್ಳೆಯದು. ಹೀಗಾಗಿ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾಗಳನ್ನು ಸ್ವಲ್ಪವೇ ಅವಧಿಗೆ ಯೂಸ್ ಮಾಡಲು ಪ್ರಯತ್ನಿಸಿ. ನಿಮ್ಮ ಮೊಬೈಲ್ ಗಳಲ್ಲಿ ಬರುವ ಎಲ್ಲ ನೋಟಿಫಿಕೇಶನ್ ಗಳನ್ನು ಟರ್ನ್ ಆಫ್ ಮಾಡಿ. ಟಿಪ್ ನಂಬರ್ 2, ಡೋಂಟ್ ಸೇ ಯೆಸ್ ಟು ಎವ್ರಿವನ್. ಹೌದು ಫ್ರೆಂಡ್ಸ್, ನಾವು ಹಲವಾರು ಬಾರಿ ನಮ್ಮ ಫ್ರೆಂಡ್ಸ್ ಕೇಳಿಕೊಂಡ ಕೆಲವು ರಿಕ್ವೆಸ್ಟ್ ಗಳಿಗೆ ವಿಚಾರ ಮಾಡದೆ ಎಸ್ ಅಂತ ಹೇಳಿಬಿಡುತ್ತೇವೆ. ಉದಾಹರಣೆಗೆ, ನಮಗೆ ಒಂದು ಸಿನಿಮಾ ಇಷ್ಟವಿರದಿದ್ದರೂ ನಮ್ಮ ಸ್ನೇಹಿತರು ಮಾಡಿದ ರಿಕ್ವೆಸ್ಟ್ ಕಾರಣ ಆ ಸಿನಿಮಾ ನೋಡಲು ಹೋಗುವುದು. ನಮಗೆ ಒಂದು ಟ್ರಿಪ್ ಇಷ್ಟವಿರದಿದ್ದರೂ ಸ್ನೇಹಿತರಿಗಾಗಿ ಟ್ರಿಪ್ ಗೆ ಒಪ್ಪಿಕೊಳ್ಳುವುದು. ಫ್ರೆಂಡ್ಸ್, ಇಲ್ಲಿ ನೋಡಿ, ನಮಗಿಷ್ಟವಿರದ ಕೆಲಸಗಳನ್ನು ಮಾಡಲು ನಮ್ಮ ಲೈಫ್ ನ ಎಷ್ಟು ಇಂಪಾರ್ಟೆಂಟ್ ಆದ ಟೈಮ್ ಅನ್ನು ವೇಸ್ಟ್ ಮಾಡಿಕೊಳ್ತೇವೆ ಅಂತ. ಹೀಗಾಗಿ ನಮಗಿಷ್ಟವಿರದ ಕೆಲಸಗಳನ್ನು ಮಾಡುತ್ತೇವೆ ಅಂತ ಎಸ್ ಅನ್ನುವ ಬದಲು ಮಾಡುವುದಿಲ್ಲ ಅಂತ ನೋ ಅನ್ನುವುದೇ ಒಳ್ಳೆಯದು. ಟಿಪ್ ನಂಬರ್ 3, ಡೋಂಟ್ ಬ್ಲೇಮ್ ಎನಿಥಿಂಗ್. ಫ್ರೆಂಡ್ಸ್, ಎಷ್ಟೋ ಜನ ತಮ್ಮ ಲೈಫ್ ಅನ್ನು ಬೇರೆಯವರ ಮೇಲೆ ಬ್ಲೇಮ್ ಮಾಡುವುದರ ಮೂಲಕ, ತಮ್ಮ ಲೈಫ್ ನಲ್ಲಿ ಬಂದ ಟಫ್ ಸಿಚುವೇಶನ್ಸ್ ಗಳ ಮೇಲೆ ಬ್ಲೇಮ್ ಮಾಡುವುದರ ಮೂಲಕ ಕಳೆಯುತ್ತಾರೆ. ತಮ್ಮ ಜೀವನದಲ್ಲಿ ಕೊನೆಯ ಕ್ಷಣದವರೆಗೂ ನಾನು ಅವನಿಂದಾಗಿ, ಆ ಸ್ಥಿತಿಯಿಂದಾಗಿ ನಾನು ಏನನ್ನು ಸಾಧಿಸಲು ಆಗಲಿಲ್ಲ ಅಂತ ಬ್ಲೇಮ್ ಗೇಮ್ ಮಾಡುತ್ತಾ ತಮ್ಮ ಜೀವನದ ಹೆಚ್ಚಿನ ವೇಳೆಯನ್ನು ವೇಸ್ಟ್ ಮಾಡುತ್ತಾರೆ. ಹೀಗಾಗಿ ನೀವು ನಿಮ್ಮ ಜೀವನದಲ್ಲಿ ಎಷ್ಟೇ ಕೆಟ್ಟ ವ್ಯಕ್ತಿಗಳು ಬಂದರೂ, ಎಂತಹ ಕಷ್ಟದ ಪರಿಸ್ಥಿತಿಗಳು ಬಂದರೂ ಸ್ವಲ್ಪವೂ ಎದೆಗುಂದದೆ, ಸ್ವಲ್ಪವೂ ಟೈಮ್ ವೇಸ್ಟ್ ಮಾಡದೆ ನಿಮ್ಮ ಗುರಿಗಳನ್ನು ಸಾಧಿಸಲು ನಿಮ್ಮೆಲ್ಲ ಟೈಮ್ ಅನ್ನು ಬಳಸಿಕೊಳ್ಳಬೇಕು. ಟಿಪ್ ನಂಬರ್ 4, ಟೈಮ್ ಈಸ್ ಇಂಪಾರ್ಟೆಂಟ್ ದ್ಯಾನ್ ಮನಿ. ಫ್ರೆಂಡ್ಸ್, ನಾನು ನಿಮಗೆ ಒಬ್ಬ ವ್ಯಕ್ತಿ 1 ಕೋಟಿ ರೂಪಾಯಿಗಳನ್ನು ಗಳಿಸುತ್ತಾನೆ ಅಂತ ಹೇಳಿದ ಮೇಲೆ ನೀವು ಆ ವ್ಯಕ್ತಿಯನ್ನ ಕಣ್ಣರಳಿಸಿ ನೋಡುತ್ತೀರಿ. ಅದೇ ಆ ವ್ಯಕ್ತಿ ಆ 1 ಕೋಟಿ ರೂಪಾಯಿಗಳನ್ನು ಗಳಿಸಲು 60 ವರ್ಷ ತೆಗೆದುಕೊಂಡ ಅಂತ ಹೇಳಿದಾಗ ನಿಮಗೆ ಆ ವ್ಯಕ್ತಿ ಅಷ್ಟೊಂದು ವಿಶೇಷವೆನಿಸುವುದಿಲ್ಲ. ಅದೇ ಮತ್ತೊಬ್ಬ ವ್ಯಕ್ತಿ ಕೇವಲ 1 ತಿಂಗಳಲ್ಲಿ 1 ಕೋಟಿ ರೂಪಾಯಿಗಳನ್ನು ಗಳಿಸುತ್ತಾನೆ ಅಂದಾಗ ನೀವು ಅವನನ್ನು ಒಬ್ಬ ಸ್ಪೆಷಲ್ ವ್ಯಕ್ತಿಯಂತೆ ಟ್ರೀಟ್ ಮಾಡುತ್ತೀರಿ. ಏಕೆಂದರೆ ನಿಮಗೆ ಗೊತ್ತು, 1 ತಿಂಗಳಲ್ಲಿ 1 ಕೋಟಿ ಗಳಿಸೋದು ಅಷ್ಟೊಂದು ಸುಲಭದ ಮಾತಲ್ಲ. ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಎಂದರೆ ಹಣಕ್ಕಿಂತ ಹೆಚ್ಚು ಬೆಲೆ ಬಾಳುವ ವಸ್ತು ಟೈಮ್ ಅಂತ. ಟಿಪ್ ನಂಬರ್ 5, ಹ್ಯಾವ್ ಅ ಬಿಗ್ ವಿಷನ್ ಇನ್ ಯುವರ್ ಲೈಫ್. ಫ್ರೆಂಡ್ಸ್, ನೀವು ನಿಮ್ಮ ಜೀವನದ ಅತ್ಯಂತ ಹೆಚ್ಚಿನ ಟೈಮ್ ಅನ್ನು ವೇಸ್ಟ್ ಮಾಡುವುದು ಏಕೆಂದರೆ ನಿಮ್ಮ ಜೀವನಕ್ಕೆ ಯಾವುದೇ ಗುರಿ ಉದ್ದೇಶಗಳಿಲ್ಲದಿರುವುದು. ಹೀಗಾಗಿ ನೀವು ನಿಮ್ಮ ಲೈಫ್ ನ 1 ಸೆಕೆಂಡ್ ಸಹ ಮಿಸ್ ಮಾಡಬಾರದೆಂದರೆ ನೀವು ನಿಮ್ಮ ಜೀವನಕ್ಕೆ ಒಂದು ಅತ್ಯಂತ ದೊಡ್ಡ ಗೋಲ್ ಅಥವಾ ಡ್ರೀಮ್ ಅನ್ನು ಸೆಟ್ ಮಾಡಿಕೊಳ್ಳಬೇಕು. ಆ ಡ್ರೀಮ್ ಎಂತಹದಿರಬೇಕೆಂದರೆ ಅದು ನೀವು ಟೈಮ್ ವೇಸ್ಟ್ ಮಾಡುವುದನ್ನು ಬಿಡಿ, ನಿಮ್ಮನ್ನು ಮಲಗಲು ಸಹ ಬಿಡಬಾರದು. ಫ್ರೆಂಡ್ಸ್, ಟೈಮ್ ಮೇಲೆ ಈ 5 ಪ್ರಾಕ್ಟಿಕಲ್ ಟಿಪ್ಸ್ ಗಳನ್ನು ನೀವು ಫಾಲೋ ಮಾಡಿದ್ದೇ ಆದರೆ ನಿಮ್ಮನ್ನು ಟೈಮ್ ವೇಸ್ಟ್ ಮಾಡುವಂತೆ ಮಾಡಲು ಯಾರಿಂದಲೂ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.